ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುರುಡು ಮಲೆ ಗಣೇಶ ದೇವಸ್ಥಾನಕ್ಕೆ ಬಂದಾಗೆಲ್ಲ ನನಗೆ ಒಳಿತಾಗಿದೆ. ದೇವರಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇನೆ ಎಂದರು. ಇನ್ನು ಗ್ಯಾರಂಟಿ ಕುರಿತು ಕರ್ನಾಟಕ ರಾಜ್ಯಪಾಲ ಮೆಚ್ಚುಗೆ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು, ಗ್ಯಾರಂಟಿ ಚೆನ್ನಾಗಿದೆ ಅಂತ ರಾಜ್ಯಪಾಲರು ಹೇಳಿರೋದು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿರುವ ಪ್ರತಿಯನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಿಯೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಇದರ ವಿರುದ್ಧ ತಕರಾರು ಮಾಡಿದ್ದಾರೆ. ಬೋಗಸ್ ಗ್ಯಾರಂಟಿ ಹೆಸರಿನ ಮೂಲಕ ಭ್ರಷ್ಟಾಚಾರ ನಡೆಯುತ್ತಿದೆ. ಖುದ್ದು ಕೆಂಪಣ್ಣನವರೇ ಆರೋಪ ಮಾಡಿದ್ದಾರೆ. ಸಿಎಂ ವಿರುದ್ಧವೇ ಬಂಡಾಯ ಎಬ್ಬಿಸುವ ಕೆಲಸ ಆಗಿದೆ. ಬಿಜೆಪಿ ತಪ್ಪಿನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಗ್ಯಾರಂಟಿಯಿಂದ ಅಲ್ಲ ಎಂದು ಕಿಡಿಕಾರಿದರು. ದರ್ಶನಕ್ಕೆ ಬಂದಿದ್ದೇನೆ ಅಷ್ಟೇ. ಕೂಡುಮಲೆ ದೇವಸ್ಥಾನಕ್ಕೆ ನಾನು ಹಿಂದೂ 2 ಸರ್ತಿ ಬಂದಿದ್ದೆ. ನರಸಿಂಹತೀರ್ಥ ಇಲ್ಲಿಗೆ ಮತ್ತು ನರಸಿಂಹತೀರ್ಥ ಶ್ರೀಪಾದರಾಜರ ಮಠ ಏನಿದೆ ಅಲ್ಲಿ ನಾನು ಬಂದಿದ್ದೆ. ನಾನು ಯಾವಾಗಾದರೂ ಬರ್ತಾ ಇರ್ತೇನೆ ಇಲ್ಲಿ. ಇದರ ಒಂದು ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಒಳ್ಳೇದು ಆಗಿದೆ. ನಮ್ಮ ಇಬ್ಬರು ಮಕ್ಕಳು ಮದುವೆ ಆಗಿದೆ. ಅದಾದ ನಂತರ ಬಂದಿರಲಿಲ್ಲ. ಈಗ ಮತ್ತೆ ಬಂದಿದ್ದೇನೆ. ಮುಂದೆ ಒಳ್ಳೇದಾಗುತ್ತದೆ, ನಮಗೆ ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಬಂದಿದ್ದೆ. ಚುನಾವಣೆಗಿಂತ ಮೊದಲು ಬಂದಿದ್ದೆ 2 ವರ್ಷದ ಹಿಂದೆ. ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಚುನಾವಣೆನೂ ಬರ್ತಾ ಇದೆ. ಈಗ 10 ವರ್ಷ ದೇಶಕ್ಕೆ ಬಹಳ ಒಳ್ಳೇದಾಗಿದೆ. ಬಹಳ ಅದ್ಭುತವಾಗಿ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ದೇಶದ ಈ ಒಂದು ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಡುವಂತ ಶಕ್ತಿಯನ್ನ ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ವಿ. ಅದು ಒಂದು ಪ್ರಾರ್ಥನೆ ಇದ್ದೇ ಇದೆ ನಮ್ದು. ಯಾಕಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಮೋದಿ ಅವರು ಇರಬೇಕು. ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕೆಲವು ಸರ್ತಿ ಏನಾಗ್ತದೆ, ಸಂವಿಧಾನಕ್ಕೆ ಹೊಂದಿಕೆ ಆಗಲಾರದಂಥ ಮತ್ತು ಕೆಲವು ಸರ್ತಿ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆ ಮಾಡುವಂತ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು. ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ, ಓದಿದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಸದ್ಯಕ್ಕೇನು ಮಾಹಿತಿ ಇಲ್ಲ. ಓದಿದ್ದಾರೆ ನಾನು ಭಾವಿಸ್ತೇನೆ. ಅಂದ್ರೆ ಸಂವಿಧಾನಿಕವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ, ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳೋದಂದ್ರೆ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ. ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ. ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನಾಗಿದೆ ಅಂತ ಅನ್ನೋದು ಎಲ್ಲರೂ ನೋಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ, ರಸ್ತೆ ಹಿಡ್ಕೊಂಡು ನೀರಾವರಿಯವರೆಗೆ ಎಲ್ಲ ಕೆಲಸಗಳು ಇವತ್ತು ಬಂದಾಗಿದ್ದಾವೆ. ಅನೇಕ ಸರ್ತಿ ಕಾಂಗ್ರೆಸ್ಸಿನ MLAಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ, ಕಂಪ್ಲೇಂಟ್. ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳ್ತಾ ಭ್ರಷ್ಟಾಚಾರ. ಈಗ ನಿನ್ನೆ ಅವರು ಕೆಂಪಯ್ಯನವರು 40% ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಿ ನೀವೀಗ? ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂತ ಮಿಸ್ಮ್ಯಾನೇಜ್ಮೆಂಟು, ಪರಸ್ಪರ ಭಿನ್ನಾಭಿಪ್ರಾಯಗಳು. ಸರ್ಕಾರದಲ್ಲಿ ತೀವ್ರವಾದಂತಹ ಭಿನ್ನಾಭಿಪ್ರಾಯಗಳು, ಜಗಳಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂತ ಪ್ರಯತ್ನ, ಇನ್ನೊಂದು ರೀತಿಯ ನಾವು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ. ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ಕೊಳ್ತಾರೆ. ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಗ್ಯಾರಂಟಿ ಇದಕ್ಕಿಂತ ದೊಡ್ಡ ಗ್ಯಾರಂಟಿ ಕೊಡ್ತಾರೆ. ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ಉಸ್ತುವಾರಿಯಾಗಿದ್ದೆ. 6-7 ತಿಂಗಳು ರಾಜಸ್ಥಾನದಲ್ಲಿದ್ದೆ. ಯಾಕೆ ಬರಲಿಲ್ಲ? ಅವ್ರ ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದನೇ ಶುರು ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಬರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನು ಗರಿಬೆ ಹಠಾವ್ ಅಂತ ಹೇಳಿದ್ರಲ್ಲ, ಇವತ್ತು ಗರಿಬೆ ಹಠಾವ್ ಆಗಿದೆ. ಈಗ ಮೋದಿಯವರು ಬಂದ ನಂತರ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ. ಗರಿಬೆ ಹಠಾವ್ ಅಂದ್ರೆ ಬಡತನ ನಿರ್ಮೂಲನೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಸುಳ್ಳು ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಕೇಂದ್ರ ಸರ್ಕಾರ ಇವಾಗಲೂ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾನೆ ಇದ್ದಾರೆ. ನಾನು ಇವತ್ತು ಆಲ್ರೆಡಿ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ. ನಾವು
ಇದರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ 2,61,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ನಮ್ಮ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. 9 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ UPAದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 60,000 crores 60,000 ಕೋಟಿ ಕೊಟ್ಟಿದ್ದಾರೆ UPA ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,60,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ. ಕೊಡೋದಿದೆ ಮಾರ್ಚ್ವರೆಗೆ ಕೊಡ್ತೀವಿ. 2,80,000 ಕೋಟಿ ನಮ್ಮ ಕಾಲದಲ್ಲಿ. ಅವ್ರ ಕಾಲದಲ್ಲಿ 60,000 ಕೋಟಿ. 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರಾಂಟಿನ್ ಏಡ್ 80,000 ಕೋಟಿ ಕೊಡ್ತಾ ಇದ್ರು ಅವ್ರ ಕಾಲದಲ್ಲಿ. ಈಗ ನಾವು 2,52,000 ಕೋಟಿ ಕೊಟ್ಟಿದ್ದೇವೆ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೆ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು? ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಇನ್ಕ್ರೀಸ್. ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ GST ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಒಪ್ಕೋಬೇಕಲ್ಲ ನೀವು. ಹೌದು, ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು, ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಕೋತಾ ಇಲ್ಲ? ಹಂಗಾರೆ ತಿನ್ನೋದಕ್ಕೆ ನಾನು ಏನಾದರೂ ಯುದ್ಧ ಮಾಡೋದಿದ್ರೆ ಅದಕ್ಕೆ ನೀವು ಹೋಗ್ರಿ ಅಂತ ನಾವು ಪ್ರವೃತ್ತಿನ ನಿಮ್ದಿದು. ಯಾವ ಕಾಲದಲ್ಲಿ ಇದ್ದೀರಿ ಸಿದ್ದರಾಮಯ್ಯನವರು ನೀವು? ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಪ್ಲಾನಿಂಗ್ ಕಮಿಷನ್ನು ಪ್ರತಿ ಪ್ಲಾನಿಂಗ್ ಕಮಿಷನ್ ಏನಿರ್ತದೆ, ಫೈನಾನ್ಸ್ ಕಮಿಷನ್ನು ಪ್ರತಿ ಫೈನಾನ್ಸ್ ಕಮಿಷನ್ ಅದಕ್ಕೆ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇರ್ತದೆ. ಅದು ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ. ಇದು ಈಗ ನಡೀತಾ ಇರೋದು 2021ರಿಂದ 25-26ವರೆಗೆ. ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ. ನಿಮ್ದೇನು ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ.